ನಲ್ಲಿ ಪ್ರತಿ ಗಿಡಕ್ಕೂ ಅದರದೇ ಆದಂಥ ಒಂದು ಮೆಸೇಜಿಂಗ್ ಇದೆ. ಅದನ್ನು ಜೆನೆಟಿಕಲ್ ವ್ಯಾಲ್ಯೂ ಅಂತ ಹೇಳ್ಬೋದು, ಅನುವಂಶೀಯ ಗುಣ. ಇದು ನಾವು ನಿಂತಿರೋದು ಒಂದು ಸಪೋಟ ಗಿಡ. ಈ ಸಪೋಟ ಗಿಡಕ್ಕೆ ಉದ್ದೇಶ ಏನು? ಈ ಸಪೋಟ ಗಿಡದ ಏನು ಈ ರೆಂಬೆ ಕೊಂಬೆಗಳು ಬಂದಿದೆಯಲ್ಲ, ಬ್ರ್ಯಾಂಚಸ್ಸು, ಇದಕ್ಕೆ ಎಲ್ಲ ಕಡೆನೂ ಬೆಳಗ್ಗೆ ಬಿಸಿಲು ಚೆನ್ನಾಗಿ ಬೀಳಬೇಕು, ಇದು ಆಹಾರ ಉತ್ಪತ್ತಿ ಮಾಡಬೇಕು ಮತ್ತು ಉತ್ಕೃಷ್ಟವಾದ ಫಸಲನ್ನು ಸಪೋಟವನ್ನು ನಮಗೆ ಕೊಡಬೇಕು. ಹೌದಾ? ಅದಕ್ಕೋಸ್ಕರ ಅದಕ್ಕೆ ಪ್ರಕೃತಿ ಹೆಂಗೆ ಮಾಡುತ್ತೆ ಅಂದರೆ, ನೋಡಿ ಇಲ್ಲಿ ಪ್ರತಿ ಹಂತದಲ್ಲೂ ಈ ರೀತಿ ಒಂದು ತ್ರಿಭುಜವನ್ನು ನಿರ್ಮಾಣ ಮಾಡ್ತಾ ಬರುತ್ತೆ. ನೋಡಿ, ಇದಕ್ಕೆ ಫ್ಯಾನ್ ಔಟ್ ಸ್ಟೆಮ್ಸ್ ಅಂತ ಹೇಳ್ತೀವಿ. ಅದು ಈ ಕಡೆ ಫ್ಯಾನ್ ಔಟ್ ಆಗಿದೆ, ಜಾರ್ಕೆಟ್ ಅಂತ ಹೇಳ್ತಾರೆ. ಈ ಫ್ಯಾನ್ ಔಟ್ ಸ್ಟೆಮ್ಸ್ ನೋಡಿ, ಇಲ್ಲೊಂದು ಕಡೆ ಫ್ಯಾನ್ ಔಟ್ ಆಯಿತಾ, ಇಲ್ಲೊಂದು ಕಡೆ ಫ್ಯಾನ್ ಔಟ್ ಆಗಿದೆಯಾ, ಆಮೇಲೆ ಮೇಲೆ ಇನ್ನೊಂದು ಕಡೆ, ಅಲ್ಲಿ ಮೇಲೆ ಇನ್ನು ಗಮನಿಸ್ತೀವಿ ಒಂದು 2-3 ಕಡೆ. ಇದು ಯಾಕೆ ಈ ಹಂತದವರೆಗೂ ಅದು ಫ್ಯಾನ್ ಔಟ್ ಆಗಿಲ್ಲ? ಇಲ್ಲಿ ಫ್ಯಾನ್ ಔಟ್ ಆಗಿದೆ, ನೆಕ್ಸ್ಟ್ ಇಲ್ಲಿ ಫ್ಯಾನ್ ಔಟ್ ಆಗಿದೆ. ಅಂದರೆ ಈ ಜಾಗದಲ್ಲಿ ಗಾಳಿ ಮತ್ತು ಬಿಸಿಲು ಬೀಳಲಿಕ್ಕೆ ಅವಕಾಶ ಆಗಿದೆ. ಇದು ಒಂದು ಫಸ್ಟ್ ಫ್ಯಾನ್ ಔಟು, ಇದು ಸೆಕೆಂಡ್ ಫ್ಯಾನ್ ಔಟು, ಅಲ್ಲಿ ಮೇಲೆ ಬರೋದು ಥರ್ಡ್ ಫ್ಯಾನ್ ಔಟು. ಈ ಚಿಕ್ಕ ಮರ ಎಷ್ಟತ್ರ ಬೇಕಾದ್ರೆ ಬೆಳೆಯುತ್ತೆ. ಇದನ್ನು ನೀವು ಅದೇ ನೋಡಿ ಯಾವ ರೀತಿ ಒಂದು ಛತ್ರಿಯನ್ನು ಮಡಿಸಿ ಇಟ್ಟಂಗೆ, ನೀವು ಅಂಬ್ರೆಲ್ಲ ಓಪನ್ ಮಾಡಿ ಉಲ್ಟಾ ಮಾಡಿ ಇಡ್ತೀರಲ್ವಾ, ಛತ್ರಿ ಮಡಿಸಿ ಇಟ್ಟಂಗೆ ಆಗಿದೆ. ಇಲ್ಲೊಂದು ಛತ್ರಿ ಮಡಿಸಿರೋದು ಇನ್ವರ್ಟೆಡ್ ಅಂಬ್ರೆಲ್ಲ, ಇಲ್ಲೊಂದು ಛತ್ರಿ, ಇಲ್ಲೊಂದು ಛತ್ರಿ, ಹಿಂಗೆ ಹೋಗ್ತಾ ಹೋಗುತ್ತೆ. ಆವಾಗ ಪ್ರತಿ ಹಂತದಲ್ಲೂ ಗಾಳಿ ಮತ್ತು ಬಿಸಿಲು ಬೆಳಕು ಸಂಚಾರ ಆಗ್ತಾ ಇರುತ್ತೆ. ಆವಾಗ ಗಿಡ ಆರೋಗ್ಯವಾಗಿರುತ್ತೆ. ನೈಸರ್ಗಿಕ ಕೃಷಿಯ ಮೂಲ ತತ್ವಗಳಿದೆ. ಇದನ್ನು ನಾನೇನು ಹೇಳಿದ್ದೀನ, ನಾನೇನು ಕತ್ತರಿ ಪ್ರೂನಿಂಗ್ ಮಾಡಿದ್ದೇನೆ? ಏನೂ ಇಲ್ಲ. ಪ್ರಕೃತಿನೇ ಇದಕ್ಕೆ ಹೇಳ್ಕೊಟ್ಟಿದೆ. ನಿನ್ನ ಕೊಂಬೆಗಳನ್ನು ಈ ರೀತಿ ಬೆಳೆಸ್ಕೋ, ಈ ಅಂತರ ಆದಮೇಲೆ ಫೈನೌಟ್ ಮಾಡ್ಕೋ, ಮತ್ತು ಸ್ವಲ್ಪ ಅಂತರ ಆದಮೇಲೆ ಫೈನೌಟ್ ಮಾಡ್ಕೋ ಅಂತ. ನಮ್ಮ ಹಸ್ತಕ್ಷೇಪ ಇಲ್ಲ ಅಂದರೆ ಪ್ರಕೃತಿ ಎಲ್ಲವನ್ನೂ ನಿರ್ವಹಣೆ ಮಾಡ್ಕೊಳ್ಳುತ್ತೆ. ಅನ್ನೋದಕ್ಕೆ ನಮ್ಮ ಸಪೋಟ ಗಿಡ ನೋಡಿ ಇಲ್ಲಿ ಬಿಟ್ಟಿದೆ. ಸಪೋಟದಲ್ಲಿ 2 ಥರ ಇದೆ, ಕ್ರಿಕೆಟ್ ಬಾಲ್ ಮತ್ತು ಕಾಲಿಪತ್ ಅಂತ. ಇದು ಕ್ರಿಕೆಟ್ ಬಾಲ್ ಅಂತ ಹೇಳ್ತೀವಿ, ವೃತ್ತಾಕಾರವಾಗಿರ್ತವೆ. ಇದನ್ನು ನೀವು ಇದು 38 ತಿಂಗಳ ಸಪೋಟ ಮನೆ ಮುಂದೆ ಹಾಕಿದ್ವಿ, ಜಿಕೆ ವೇಕಿಂದ ತಂದಿರೋದು. ಸೊ ಈಗ ನಮಗೆ 2 ವರ್ಷದಿಂದ ಹಣ್ಣು ಕೊಡ್ತಾಯಿದೆ.